ಇಂದಿನಿಂದ ಬಸ್ ಮುಷ್ಕರ, ಸರ್ಕಾರದ ಮನವಿ, ಹೈಕೋರ್ಟ್ ಸೂಚನೆಗೂ ಕಿವಿಗೊಡದ ಸಾರಿಗೆ ನೌಕರರು. ಸಿಎಂ ಸಂಧಾನ ವಿಫಲ, ಪರಿಹಾರ ವ್ಯವಸ್ಥೆಗೆ ಇಲಾಖೆ ಸಜ್ಜಾಗಿದೆ. ಈ ನಡುವೆ ವೇತನ ಪರಿಷ್ಕರಣೆ, ಹೆಚ್ಚುವರಿ ವೇತನ ಬಾಕಿ ಬಿಡುಗಡೆ ಸೇರಿ ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಪಟ್ಟು ಹಿಡಿದಿರುವ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರ ಸಂಘಟನೆಗಳೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಡೆಸಿದ ಮಾತುಕತೆ ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಇಂದು ಯಾವುದೇ ಬಸ್ಸುಗಳು ಕೂಡ ರಸ್ತೆಗೆ ಇಳಿದಿಲ್ಲ. ಆದರೂ ಕೂಡ ಸರ್ಕಾರ ಬೇರೆ ವ್ಯವಸ್ಥೆಯನ್ನ ಮಾಡಿರುವುದರಿಂದ ಸಾರ್ವಜನಿಕರಿಗೆ ಅಷ್ಟೊಂದು ಸಮಸ್ಯೆ ಆಗದೆ ಹೋದರೂ ಸಹ ಸಮಸ್ಯೆಯಂತೂ ಆಗುತ್ತಿದೆ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಗುಬ್ಬಿ, ತುಮಕೂರು, ಚಿಕ್ಕನಾಯಕನಹಳ್ಳಿ, ಕೆಬಿ ಕ್ರಾಸ್ ಸೇರಿದಂತೆ ಹಲವು ಭಾಗಗಳಲ್ಲಿ ಕಾಂಟ್ರಾಕ್ಟ್ ಬೇಸಿನಲ್ಲಿ ಕೆಲಸ ಮಾಡುತ್ತಿರುವಂತಹ ನೌಕರರು ಕೆಲಸವನ್ನ ಮಾಡುತ್ತಿದ್ದು ಆ ಬಸ್ಸುಗಳು ರಸ್ತೆಗೆ ಇಳಿದಿವೆ. ಆದರೆ ಪರ್ಮನೆಂಟ್ ಆಗಿರುವಂತಹ ಸರ್ಕಾರಿ ನೌಕರರು ಈ ಒಂದು ವ್ಯವಸ್ಥೆಗೆ ಬಂದಿಲ್ಲದೆ ಇರುವುದು ಸಾರ್ವಜನಿಕರಿಗೆ ಒಂದಷ್ಟು ಬೇಸರವನ್ನ ತರಿಸಿದ್ದರೂ ವಿಧಿ ಇಲ್ಲದೆ ಬೇರೆ ವಾಹನಗಳಲ್ಲಿ ಓಡಾಡುತ್ತಿರುವುದು ಕಂಡುಬರುತ್ತಿದೆ. ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಎದುರಾಗಿದೆ. ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು ಅವರದೇ ಆದ ಬಸ್ಸಿನಲ್ಲಿ ಶಾಲಾ ಕಾಲೇಜುಗಳಿಗೆ ಬರುತ್ತಿದ್ದಾರೆ. ಆದರೆ ಗ್ರಾಮೀಣ ಭಾಗದಿಂದ ಸರ್ಕಾರಿ ಶಾಲೆಗೆ ಬರುತ್ತಿರುವಂತಹ ಮಕ್ಕಳಿಗೆ ಮಾತ್ರ ಒಂದಷ್ಟು ಸಮಸ್ಯೆ ಆಗುತ್ತಿರುವುದಂತೂ ನಿಜ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.